ಗ್ಯಾಸ್ ಅಭಾವವನ್ನೇ ಸಿಬ್ಬಂದಿ ಬಂಡವಾಳ ಮಾಡಿಕೊಂಡ್ರ ಬಹಳಷ್ಟು ಕಡೆಗಳಲ್ಲಿ ಇದಾಗ್ತಾ ಇದೆ. ರಾಯಚೂರಿನಲ್ಲಿ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. 1 ಲೀಟರ್ ಗ್ಯಾಸ್ಗೆ 120 ರೂಪಾಯಿ. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ತಿಂಗಳ ಹಿಂದೆ 58 ರೂಪಾಯಿ ಇತ್ತು, ಈಗ 120 ರೂಪಾಯಿಗೆ ಏರಿಕೆಯಾಗಿದೆ. ಡಬಲ್ ಆಗಿದೆ ಆಲ್ಮೋಸ್ಟ್. ಮನಸ್ಸಿಗೆ ಬಂದಂತೆ ಬಂಕ್ಗಳಿಂದ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ. ಗ್ಯಾಸ್ ಬಂಕ್ ಮಾಲೀಕರ ವಿರುದ್ಧ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬೆಂಗಳೂರು, ರಾಮನಗರ, ರಾಯಚೂರು, ಮೈಸೂರು ಎಲ್ಲ ಕಡೆ ಆಟೋ ಚಾಲಕರು ದೊಡ್ಡ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲಿ ಗ್ಯಾಸ್ ಸಿಗುತ್ತೋ ಅಲ್ಲಿ ಹೋದ್ರೆ ಕಿಲೋಮೀಟರ್ ಗಟ್ಟಲೆ ಕ್ಯೂ. ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ನಿರಂತರವಾಗಿ ನಡೀತಾ ಇದೆ. ಹೀಗಾಗಿ ಈ ಒಂದು ಯುದ್ಧದ ಎಫೆಕ್ಟ್ ಆಟೋ ಚಾಲಕರ ಮೇಲೆ ತಟ್ತಾ ಇದೆ. ರಾಯಚೂರಲ್ಲಿ LPG ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನಾವಿವತ್ತು ಆಟೋ ಗ್ಯಾಸ್ ಬಂಕ್ ಒಂದರಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಹೀಗಾಗಿ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ನಾನಾ ರೀತಿಯ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಆಟೋ ಚಾಲಕರನ್ನೇ ಮಾತಾಡಿಸ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ಗ್ಯಾಸ್ ಸಿಗದೆ? ಏನಿಲ್ಲ ಸರ್, ಗ್ಯಾಸ್ ಸಮಸ್ಯೆ ಏನಂದರೆ ಈಗ 15-20 ದಿವಸ ಅದು ಗ್ಯಾಸಿನ ಸಮಸ್ಯೆ. ಈಗ ನಾವು ಎಲ್ಲ ಕಡೆ ಕೇಳ್ಕೇಸಿ ಹೇಳ್ಕೊಂತ ಬಂದ್ವಿ. ಅವಾಗ 55 ರೂಪಾಯಿಲಿಂದ 60 ರೂಪಾಯಿ ಆಯಿತು, ಹಾಕ್ಯಂದ್ವಿ. 62 ರೂಪಾಯಿ ಇತ್ತು, ಹಾಕ್ಸ್ಯಂದ್ವಿ. ಈಗೇನು ಮಾಡಿದ್ರು, ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕಾಸಿ ಮೊನ್ನೆ ಇವರು 95 ರೂಪಾಯಿ ಆಗ್ತು ಅಂತಂದರು. ಈ ಪಂಪ್ನವರು 95 ರೂಪಾಯಿ ಆಗ್ತದೆ ಸರ್, 95 ಜಾಸ್ತಿ ಆಗ್ತದೆ ಸರ್, ನೋಡಿ ಏನು ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡಿದೆ ಅವರಿಗೆ. ಅವ್ರು ರಿಕ್ವೆಸ್ಟ್ ಮಾಡಿದರೆ ಮತ್ತು SP ಸಾಹೇಬರು, DC ಸಾಹೇಬರು ಯಾರ್ಯಾರು ಬಂದು ಕೇಸಿ ರಾತ್ರಿ ಅವರೆಲ್ಲ ಮಾತಾಡಿ ಜೊತೆ ಕುಂತು ಚರ್ಚೆ ಮಾಡಿದರೆ ಎಲ್ಲ ನೀವು ನಿಂದಿರಪ್ಪ ಅಂತ ನಿಂದಿಸಿ ನಮ್ಗೆ ಆಟೋದವ್ರಿಗೆ ನಿಂದಿಸಿ ರಾತ್ರಿ ನಾವು ಉಪವಾಸ ವನವಾಸ ರಾತ್ರಿ 11 ಗಂಟೆ ಹಂಗೆ ಕುಂತೀವಿ. ಅವ್ರು ಲಾಸ್ಟಿಗೆ ಬಂದು ಬಗೆಹರಿಸಿದ ಮೇಲೆ 91 ರೂಪಾಯಿ ಹಾಕಿದ್ರು ನಮ್ಗೆ. 91 ಹಾಕಿದ ಮೇಲೆ ಅವ್ರು 2 ದಿವಸ ಹಾಕಿದ್ರು, 3 ದಿವಸ ಹಾಕಿದ್ರು ಕಂಟಿನ್ಯೂ. ಆ 3 ದಿವಸ ಟ್ಯಾಂಕ್ ಖಾಲಿ ಆಯಿತು, ನಾಳೆ ಬರ್ತಂತಂದ್ರೆ ಅವ್ರು ಇನ್ನೂವರೆಗೆ ಬಂದಿಲ್ಲ. ಇವತ್ತಿಗೆ 3 ದಿವಸದ ಹಾಕಿ 3 ದಿವಸ ಕಲಾಸ ಆಯಿತು. ನಾವು ಹಾಕ್ಯಂದು ಹೋದಿ. ಈಗ 1 ಲೀಟ್ರ್ 91 ರೂಪಾಯಿ ಇವ್ರು ಹಾಕ್ತಿದ್ರು. ಅವ್ರಿಗೆ ಬೇರೆ ಪಂಪ್ನವ್ರು ಏನಂದ್ರೆ 120 ರೂಪಾಯಿ ಹಾಕಿ ಬಂದು ಹಾಕ್ಸೇರಿ ಅಂತ ಹೇಳ್ತಾರೆ. ಅಲ್ಲ, ಈಗ ರೇಟ್ ಫಿಕ್ಸ್ ಮಾಡುವಂಥದ್ದು ಕಂಪನಿ ಫಿಕ್ಸ್ ಮಾಡುತ್ತಾ ಅಥವಾ ಬಂಕ್ನವರೇ ಫಿಕ್ಸ್ ಮಾಡ್ತಾ ಇದ್ದಾರೆ? ಬಂಕ್ನವ್ರು ಫಿಕ್ಸ್ ಮಾಡ್ತಾರೆ, ಕಂಪ್ನಿಯವ್ರು ಫಿಕ್ಸ್ ಮಾಡೋಂಗಿಲ್ಲ. ಇದು ಕಂಪ್ನಿಯವ್ರು ಫಿಕ್ಸ್ ಮಾಡಿದ್ರೆ ನಮ್ಗೆ ಹೇಳ್ತಿದ್ರು. ಈಗ ಪಂಪ್ನವರೇ ಒಂದೇ 3 ಪಂಪ್ ಅದಾವ. ಈ 3 ಬಂಕ್ನಲ್ಲಿ ಅವರೇ ಡಿಸೈಡ್ ಮಾಡ್ಕೊಂತಾರೆ, ಅವರೇ ಬಂದಿರ್ತಾರೆ. ಯಾಕಂದರೆ ಅವ್ರಿಗೆ ಯಾರು ಕೇಳೋರಲ್ಲ, ಅಧಿಕಾರಿಗಳು ಒಬ್ಬರು ಬರ್ತಾ ಇಲ್ಲ. ಬೇರೆ ಬೇರೆ ಆಟೋ ಚಾಲಕರಿದ್ದಾರೆ. ಸರ್, ಏನಾಗ್ತಾ ಇದೆ ಪ್ರಾಬ್ಲಮ್? ಏನಾಗಬೇಕಂತೀರಿ? ಏನಿಲ್ಲ ಸರ್, ನಾವು ಆಲ್ರೆಡಿ ಮೊನ್ನೆ ಹಾಕ್ಸಿವಿ 500 ರೂಪಾಯಿ ಗ್ಯಾಸ್ ಹಾಕ್ಸೊಂದು ಮತ್ತು ಒಂದಿನ ದುಡ್ದೀವಿ. ಒಂದಿನ ದುಡಿದ್ರೆ ಮತ್ತು 400 ರೂಪಾಯಿ ಹಾಕ್ಸಿವಿ. 400 ರೂಪಾಯಿ ಹಾಕ್ಸಿವಿ ಮತ್ತು ಅರ್ಧ ದಿನ ತನಕ ದುಡ್ದು ಒಂದು ದಿನ ಅರ್ಧ ದಿನ ದುಡ್ದಿದ್ದು ಕಲಾಸ್ ಮತ್ತೆ 3 ದಿನ ಬಂದ್ ಮಾಡಿದ್ರು. ಈಗ ಮತ್ತೆ ಗ್ಯಾಸ್ನಾಗ ಪಂಪ್ ಇಲ್ಲ, ಗ್ಯಾಸ್ ಇಲ್ಲ ಅಂತಂದು ಸಾಲಿಗೆ 2 ದಿನ ತಿರ್ಗಾಡಕತ್ತೀನಿ. ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ, ಆಫೀಸ್ ಹೋಗ್ತೀವಿ, ದಪ್ಕೊಂಡು ಹೋಗ್ತೀವಿ ಆಟೋಗಳು. ಆ ಗ್ಯಾಸ್ ಇಲ್ಲಪ್ಪ ಅನ್ನಕತ್ತಾರ. ಇವಾಗ ಅವ್ರು ಗ್ಯಾಸ್ ಇದ್ರೆ ಅವ್ರು ಹಾಕ್ತಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.